ಏನಿದು ಇದಕ್ಕಿದ್ದಂಗೆ ಹೊರಗೆ ಹೋಗ್ಬಿಟ್ರಿ? ಎಲ್ಲಿಗೆ ಹೋಗಿದ್ರಿ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಪೊಲೀಸ್ ಸ್ಟೇಷನ್ನಾ? ಯಾಕೆ, ಏನಾಯ್ತು? ಅದು ಜಯದೇವ್ ಅವರು ಶಾಕುಂತಲಾ ಅತ್ತೆನ ಮನೆಯಿಂದ ಆಚೆ ಹಾಕಿದಾರಂತೆ. ಶಾಕುಂತಲಾ ಅತ್ತೆ ಕಾಣ್ತಿಲ್ಲ, ಎಲ್ಲಿ ಹೋಗಿದ್ದಾರೆ ಏನು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಿ. ಯಾವಾಗಲೂ ಆಗಬೇಕಾಗಿತ್ತು, ಆದರೆ ಇವತ್ತಾಯಿತು. ಒಳ್ಳೇದೇ ಆಯಿತು. ಕರ್ಮ ಅಂತಾರಲ್ಲ, ಮಾಡಿದುಣ್ಣು ಮಾರಾಯ. ವಾಪಸ್ ಬರಲೇಬೇಕಲ್ಲ. ಅವರಿಗೆ ಅವ್ರ ಮುದ್ದಿನ ಮಗನ ಕೈಯಿಂದನೇ ವಾಪಸ್ ಬಂದಿದೆ. ಒಳ್ಳೇದೇ ಆಯಿತು ಬಿಡಿ. ಮಲ್ಲಿ, ಮತ್ತಿನ್ನೇನಕ್ಕರೆ, ಅವ್ರು ನಿಮ್ಮಿಬ್ಬರನ್ನ ದೂರ ಮಾಡಿದವರು, ಇಷ್ಟು ವರ್ಷ ನಿಮಗೆ ವನವಾಸ ಅನ್ಮಿಸೋ ಥರ ಮಾಡಿದವರು. ಅವರಿಗೆ ಇಂಥ ಟೈಮಲ್ಲಿ ನೀವಿಬ್ರು ನೆನಪಾಗಿರ್ತೀರಾ, ಆದರೆ ಅವ್ರು ಹಾಮಲ್ವಾ, ಅದಕ್ಕೆ ನಿಮ್ಮ ಹತ್ರ ಬಂದಿರಲ್ಲ. ಅಲ್ಲ ಅಕ್ಕರೆ, ಅವರಿಗೆ ಇಲ್ಲದೆ ಇರೋದು ನಿಮಗೆ ಯಾಕೆ ಅಂತ ಅಂತೀನಿ. ಒಳ್ಳೆಯವರಾಗಿರ್ಬೇಕು, ಆದರೆ ಇಷ್ಟನ್ನೆಲ್ಲ ಒಳ್ಳೆಯವರಾಗಿರಬಾರ್ದು. ವಿಷದ ಹಾವನ್ನ ಕಾಪಾಡೋದಕ್ಕೆ ಹೋದರೆ ಫಸ್ಟ್ ಕಚ್ಚೋದೇ ಕಾಪಾಡ್ದವ್ರನ್ನ. ಅದು ಗೊತ್ತಾ ನಿಮಗೆ? ಮಲ್ಲಿ ಅಕ್ಕರೆ, ಅವ್ರಿಗೆ ಅದೇ ಹಠ, ಅದೇ ದ್ವೇಷ. ಅವರಂತೂ ಬದಲಾಗಲ್ಲ. ನೋಡ್ಬಲ್ಲಿ, ನಾವು ಯಾವ ಸಂದರ್ಭದಲ್ಲಿ ಏನು ಮಾತಾಡ್ತೀವಿ, ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದು ನಮ್ಮ ಕ್ಯಾರೆಕ್ಟರ್ ಏನು ಅಂತ ಹೇಳುತ್ತೆ. ಯಾರು ಏನೇ ಮಾಡಿದ್ರು, ಅವ್ರು ಹೇಗೆ ನಡ್ಕೊಂಡ್ರು, ನಾವು ನಾವಾಗಿರ್ಬೇಕು. ನಮ್ಮ ಎದುರುಗಡೆ ಇರೋರು ಅವ್ರೇನೋ ಬೇರೆ ಥರ ಆಡ್ತಾರೆ ಅಂತ ನಾವು ಅವ್ರ ಥರ ಆಡೋಕ್ಕಾಗುತ್ತಾ? ನಮ್ಮ ತನ ಅನ್ನೋದು ಎಲ್ಲಿರುತ್ತೆ ಹೇಳು? ನಮ್ಮ ತನಕ್ಕೆ ಬೆಲೆನೇ ಇರೋದಿಲ್ಲ. ನಾವು ಯಾವಾಗಲೂ ನಮ್ಮ ತನನ ಉಳಿಸ್ಕೋಬೇಕು. ನೋಡು, ನಮ್ಮ ಒಳ್ಳೆತನದಿಂದ ನಾಳೆ ಅವ್ರು ಬದಲಾಗ್ಬೋದು. ಈ ಸಿಟ್ಟು, ಕೋಪ ಇದೆಲ್ಲ ಮನಸ್ಸಿಗೆ ಯಾವಾಗಲೂ ಭಾರ ಅಂತ ಅನಿಸ್ತಾ ಇರುತ್ತೆ, ಒಳಗಡೆನೆ ಕುದೀತಾ ಇರುತ್ತೆ. ಅದರಿಂದ ನಮ್ಮ ಪರ್ಸನಲ್ ಲೈಫು ಹಾಳಾಗೋಗುತ್ತೆ. ಇನ್ಯಾರಿನ ಮೇಲಿನ ದ್ವೇಷಕ್ಕೋ ನಮ್ಮ ಪರ್ಸನಲ್ ಲೈಫ್ನ, ಪೀಸ್ ಆಫ್ ಮೈಂಡ್ನ ಯಾಕೆ ಹಾಳು ಮಾಡ್ಕೋಬೇಕು ಹೇಳು? ಭಾವನವ್ರೆ, ಅವ್ರು ನಿಮಗೆ ಎಷ್ಟೊಂದೆಲ್ಲ ಮೋಸ ಮಾಡಿದ್ದಾರೆ. ಮೋಸ ಮಾಡಿದವ್ರ ಬಗ್ಗೆ ಯಾಕೆ ಇಷ್ಟು ಕಾಳಜಿ ಅಂತ ಕೇಳ್ತೀನಿ. ಮಲ್ಲಿ, ಪಪ್ಪ ಏನದು ಟಿಕ್ಕಿ ಮೋಸ ಗೀಸ ಅಂತ ಹೇಳ್ತಾ ಇತ್ತು. ನನ್ನ ಟಿವಿಲೂ ಅಷ್ಟೇ ಮೋಸ ಗೀಸ ಅಂತ ಹೇಳ್ತಾ ಇದ್ರು. ಮೋಸ ಅಂದ್ರೆ ಏನು ಪಪ್ಪ? ಅದಕ್ಕೆ ಇರಬೇಕು ಮಕ್ಕಳನ್ನ ದೇವರು ಅನ್ನೋದು. ಮೋಸ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ ಅವರಿಗೆ. ಪುಟ್ಟಿ, ನಾವು ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಸಣ್ಣ ವಿಷಯನ ದೊಡ್ಡದಾಗಿ ಸಂಭ್ರಮಿಸ್ತಾ ಇರ್ತೀವಿ, ಖುಷಿ ಪಡ್ತಾ ಇರ್ತೀವಿ, ತೃಪ್ತಿ ಪಟ್ಕೊಂಡಿರ್ತೀವಿ. ನಮ್ಮಲ್ಲಿ ಒಂದು ಇನೋಸೆನ್ಸ್ ಇರುತ್ತೆ. ಬಟ್ ಅದೇ ನಾವು ದೊಡ್ಡವರಾಗಿ ಬೆಳೀತಾ ಇದ್ದಾಗೆ ಆ ಇನೋಸೆನ್ಸ್ನ ಕಳ್ಕೊಂಡ್ಬಿಡ್ತೀವಿ. ಲೈಫಿಂದ ಏನೇನೋ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅಂದರೆ ನನಗೆ ಅದು ಬೇಕು, ಇದು ಬೇಕು, ಅದು ನನ್ನ ಹತ್ರ ಇರಬೇಕು ಅಂತೆಲ್ಲ. ಈಗ ಯಾವುದೋ ಒಂದು ವಸ್ತು ನನ್ನ ಹತ್ರ ಇಲ್ಲದೆ ಇರೋದು ಇನ್ನೊಬ್ಬರ ಹತ್ರ ಇದೆ ಅಂದಾಗ ಅದು ನನಗೆ ಬೇಕಲ್ಲ ಅಂತ ಆಸೆ ಹುಟ್ಕೊಳ್ಳುತ್ತೆ.